ವಿದ್ಯಾರ್ಥಿಗಳೇ, ಇಂದು ನಾವು ಶಬ್ದ ಎಂಬ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಶಕ್ತಿಯ ವಿವಿಧ ರೂಪಗಳನ್ನ ತಿಳ್ಕೊಂಡಿದ್ದೀರಲ್ಲ ನೀವು. ಶಕ್ತಿಯ ವಿವಿಧ ರೂಪಗಳು ಯಾವ್ಯಾವು? ಶಕ್ತಿಯ ವಿಧಗಳು ಯಾವ್ಯಾವು? ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ರಚನ ಶಕ್ತಿ, ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ, ಮತ್ತೆ ಯಾವ್ಯಾವ ಶಕ್ತಿಯ ವಿಧಗಳು ಅದಾವು? ಸೊ ನಾನು ಈಗ ಯಾವ ಲೆಸನ್ ಬಗ್ಗೆ ಹೇಳ್ತೀನಿ ಅಂದರೆ ಶಬ್ದ ಅನ್ನೋದು ಕೂಡ ಶಕ್ತಿನೇ. ಶಬ್ದವು ಶಕ್ತಿಯ ಒಂದು ರೂಪವಾಗಿದ್ದು ಏನು ಮಾಡ್ತದೆ, ಮನುಷ್ಯರಲ್ಲಿ ಕೇಳಿಸಿಕೊಳ್ಳುವಂತಹ ಸಂವೇದನೆಯನ್ನ ಉಂಟು ಮಾಡ್ತದೆ. ಸೊ ಯಾವ ಥರ ಇರ್ಬೋದು, ಯಾವ ಯಾವ ಆಕಾರದಿಂದ ನಾವು ಶಬ್ದವನ್ನು ಕೇಳಿಸ್ಕೊಳ್ತೀವಿ? ಹಾರ್ನ್ ಸೌಂಡ್, ಮತ್ತೆ ಮ್ಯೂಸಿಕ್, ಮತ್ತೆ ಗಂಟೆ ಸೌಂಡ್, ಮತ್ತೆ ಸೊ ಸೌಂಡ್ ಯಾವ್ಯಾವ ರೀತಿ ಉಂಟಾಗ್ತದೆ? ಶಬ್ದ ಯಾವ ರೀತಿ ಆಗುತ್ತೆ? ಸೊ ನಾವು ಒಂದು ವಸ್ತುವನ್ನ ಎಳೆಯೋದ್ರಿಂದ, ಗೀಚೋದ್ರಿಂದ, ಅಥವಾ ಊದೋದ್ರಿಂದ, ಅಥವಾ ಅಲುಗಾಡಿಸೋದ್ರಿಂದ, ಸೊ ಈ ಥರ ಎಲ್ಲ ಏನಾಗ್ತದೆ, ಶಬ್ದ ಉಂಟಾಗ್ತದೆ. ಸೊ ಶಬ್ದ ಹೆಂಗಾಗ್ತದೆ ಅಂದ್ರೆ ವಸ್ತುಗಳ ಕಂಪನದಿಂದ ಏನಾಗ್ತದೆ, ಶಬ್ದ ಉಂಟಾಗ್ತದೆ. ಸೊ ಮನುಷ್ಯರೊಳಗೆ ಧ್ವನಿ ತಂತುಗಳ ಮೂಲಕ ಶಬ್ದ ಉಂಟಾಗ್ತದೆ. ಸೊ ಪಕ್ಷಿಗಳು ಹಾರಾಡ್ತಿರ್ತಾರಲ್ಲ, ಸೊ ಹಾರಾಡುವಂತಹ ರೆಕ್ಕೆಗಳಿಂದ ಏನಾಗ್ತದೆ, ಶಬ್ದ ಉಂಟಾಗ್ತದೆ. ಸೊ ನೀವು ಮೇಲಿಂದ ಒಂದು ವಸ್ತುವನ್ನ ಕೆಳಗೆ ಬಿಟ್ರಂದ್ರೆ ಅಲ್ಲಿ ಕೂಡ ಶಬ್ದ ಉಂಟಾಗ್ತದನಾ? ಸೊ ಕೇಳ್ತಿರಲ್ಲ ಶಬ್ದ ಉಂಟಾಗೋದು ಹೇಗೆ ಅನ್ನೋದು. ಸೊ ಶಬ್ದ ಏನಾಗ್ತದೆ, ವಸ್ತುಗಳ ಕಂಪನದಿಂದ ಉಂಟಾಗ್ತದೆ. ಶಬ್ದವು ಅಥವಾ ಯಾವ ವಸ್ತು ಅಥವಾ ಪದಾರ್ಥದ ಮೂಲಕ ಶಬ್ದವು ಪ್ರಸಾರವಾಗ್ತದೆಯೋ ಅದನ್ನು ನಾವೇನಂತ ಕರಿತೀವಿ, ಮಾಧ್ಯಮ ಅಂತ ಕರಿತೀವಿ. ಸೊ ಶಬ್ದದ ಮಾಧ್ಯಮದ ಕಣಗಳು ಏನಾಗಿರಲಿಲ್ಲ, ಪೂರ್ಣ ಅಂದ್ರೆ ಆಕಾರ ಬಿಂದುವಿನಿಂದ ಕೇಳೋ ತನಕನೂ ಏನಾಗಿರಲಿಲ್ಲ, ಚಲಿಸೋದಿಲ್ಲ. ಸೊ ಯಾವ ಥರ ಇರ್ಬೋದು ಶಬ್ದದ ಕಣಗಳು? ಸೊ ಈ ಥರ ಇರ್ತಾವ ಅಂತ ತಿಳ್ಬೋದು. ಇವೇ ನೀವು ಮಾಧ್ಯಮದ ಕಣಗಳು. ಮಾಧ್ಯಮದ ಕಣಗಳು ಏನು ಮಾಡ್ತಾವು, ಇಲ್ಲಿ ನಾವು ಮಾತಾಡಕತ್ತೀವಿ. ಸೊ ಶಬ್ದದ ಆಕಾರ ಇಲ್ಲದ. ಸೊ ಕೇಳಿಸ್ಕೊಳ್ಳುವಂತಹ ಧ್ವನಿ ಅಥವಾ ಕಿವಿ ಏನಾಗಿದೆ, ಇಲ್ಲದ ಅಂತ ಹೇಳ್ಬೋದು. ಸೊ ಮಾಧ್ಯಮದ ಕಣಗಳು ಏನಾಗ್ತಾವು, ಶಬ್ದದ ಆಕಾರದಿಂದ ಕೇಳುಗನವರೆಗೆ ಫುಲ್ ಮಾಧ್ಯಮದ ಕಣಗಳ ಚಲಿಸೋದಿಲ್ಲ. ಫಸ್ಟ್ ಏನು ಮಾಡ್ತದೆ, ಈ ಒಂದು ಮಾಧ್ಯಮದ ಕಣ ತನ್ನ ಬಾಜು ಇರುವಂತಹ ಕಣಕ್ಕೆ ಅಂದ್ರೆ ಏನು ಮಾಡ್ತದೆ, ಶಿಫ್ಟ್ ಮಾಡ್ತದೆ. ಸೊ ಮಾಧ್ಯಮದ ಕಣ ಆ ಸಂವೇಗವನ್ನ, ಆ ಒಂದು ತರಂಗವನ್ನ ಶಿಫ್ಟ್ ಮಾಡ್ತದೆ. ಶಿಫ್ಟ್ ಮಾಡಿದ್ರೆ ಏನು ಮಾಡ್ತದೆ, ವಾಪಸ್ ತನ್ನ ಸ್ಥಾನಕ್ಕೆ ಬಂದಿರ್ತದೆ. ಸೊ ನೆಕ್ಸ್ಟ್ ಈ ಒಂದು ಮಾಧ್ಯಮದ ಕಣ ಈ ಥರ ಪ್ರಕ್ರಿಯೆ ಏನಾಗುತ್ತೆ, ಮುಂದುವರಿಯುತ್ತಾ. ಸೊ ಆಕಾರದಿಂದ ಕೇಳುಗನವರೆಗೆ ಏನಾಗ್ತದೆ, ಮಾಧ್ಯಮದ ಕಣಗಳು ಚಲಿಸಿ ಅಲ್ಲಿ ನಮ್ಗೆ ಏನಾಗ್ತದೆ, ಶಬ್ದ ಉಂಟಾಗ್ತದೆ. ಸೊ ಏನಾಗ್ತಿ ನಾವು ಶಬ್ದವು ಮಾಧ್ಯಮದ ಮೂಲಕನೇ ಏನಾಗ್ತದೆ, ಪ್ರಸರಿಸ್ತದೆ, ಹರಡ್ತದೆ. ಸೊ ಅಲ್ಲಿ ಗಾಳಿ ಇಲ್ಲ ಅಂದರೆ, ಸೊ ನಿರ್ವಾತ ಇರ್ತದೆ. ಸೊ ನಿರ್ವಾತ ಅಂದ್ರೇನು, ಗಾಳಿ ಇಲ್ಲದೆ ಇರುವಂತಹ ಪ್ರದೇಶ, ಅಲ್ಲಿ ಏನಾಗೋದಿಲ್ಲ, ಶಬ್ದ ಪ್ರಸಾರ ಆಗೋದಿಲ್ಲ. ಸೊ ಶಬ್ದ ಪ್ರಸಾರ ಆಗಬೇಕಂದ್ರೆ ಏನಾಗಬೇಕು, ಮಾಧ್ಯಮದ ಅವಶ್ಯಕತೆ ತುಂಬ ಇದೆ. ಸೊ ಆ ಮಾಧ್ಯಮದ ಅವಶ್ಯಕತೆ, ಮಾಧ್ಯಮ ಅಂದರೆ ಅದೇನಾಗಿರ್ಬೋದು, ಘನ ಸ್ಥಿತಿ ಆಗಿರ್ಬೋದು, ಅಥವಾ ದ್ರವ ಆಗಿರ್ಬೋದು, ಅಥವಾ ಅನಿಲ ಆಗಿರ್ಬೋದು. ಸೊ ಘನ, ದ್ರವ, ಅನಿಲ ಯಾವ ಥರ ಇರ್ತಾವೆ ಅನ್ನೋದು ಗೊತ್ತಿರಲ್ಲ. ಸೊ ಘನದೊಳಗ ವಸ್ತುಗಳು ಯಾವ್ಯಾವ ಥರ ಇರ್ತಾವು, ಕಣಗಳು, ಪಾರ್ಟಿಕಲ್ಸ್ ಹೆಂಗಿರ್ತಾವು, ಒತ್ತೊತ್ತಾಗಿರ್ತವ. ಸೊ ಅಲ್ಲಿ ಶಬ್ದದ ವೇಗ ಏನಾಗಿರುತ್ತೆ, ಹೆಚ್ಚಿಗೆ ಆಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಅಂತಂದ್ರೆ ಈಗ ಇಲ್ಲಿ ಒಬ್ಬರು ವಿದ್ಯಾರ್ಥಿ ತಗೋರು, ಈಗ ಏನು ಮಾಡ್ರಿ, ನೀವು ಸ್ವಲ್ಪ ಡೆಸ್ಕ್ನ ಬಡಿ. ಸೊ ಕೇಳಿಸುತ್ತಾ ನೋಡಿ, ಕೇಳಿಸ್ತಾ ಇದ್ದೀನಾ? ಸೊ ಅಲ್ಲಿ ಈಗ ಡೆಸ್ಕ್ನ ಬಡಿ ಕಿವಿ ಇಟ್ಟು ಬಡಿ, ಅವಾಗ ಏನಾಗುತ್ತೆ ನೋಡಿ, ವೈಬ್ರೇಷನ್ ಆಗುತ್ತೆ. ಇಲ್ಲ ಕಿವಿ ಇಟ್ಟು ನೋಡಿ ಒಂದ್ಸತ. ಸೊ ಆಗ್ಲಿಕ್ಕಿನ ಈಗ ಸೊ ಫಸ್ಟ್ ಬಡ್ದಾಗ, ಈಗ ಕಿವಿ ಇಟ್ಟು ಬಡ್ದಾಗ, ಎರಡರಲ್ಲೂ ಯಾವ್ದು ಹೆಚ್ಚಿಗೆ ಕೇಳಿಸ್ತು ನಿಮ್ಗೆ? ಕಿವಿ ಇಟ್ಟು ಬಡ್ದಾಗ ಜಾಸ್ತಿ ಕೇಳಿಸ್ತಾ. ಅಂದ್ರೆ ಅಲ್ಲಿ ಏನಾಗಿರುತ್ತೆ, ಘನ ವಸ್ತು. ನೀವು ಕಿವಿ ಅಂದ್ರೆ ಡೆಸ್ಕ್ನ ಅದೇನಾಗಿರುತ್ತೆ, ಡೆಸ್ಕ್ ಅನ್ನೋದು ಘನ ವಸ್ತುನ. ಸೊ ಅಲ್ಲಿ ನೀವು ಕಿವಿಯನ್ನ ಇಟ್ಟಾಗ ಶಬ್ದದ ವೇಗ ಏನಾಗಿರುತ್ತೆ, ಹೆಚ್ಚಿಗೆ ಆಗಿರುತ್ತೆ. ಸೊ ಘನ ವಸ್ತುದೊಳಗೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರೋದ್ರಿಂದ ಅಲ್ಲಿ ಏನಾಗಿರುತ್ತೆ, ಶಬ್ದದ ವೇಗ ಆಗಿರುತ್ತೆ. ಇದು ಏನಾಗಿರುತ್ತೆ, ಘನ ವಸ್ತುಗೆ ಒಂದು ಎಕ್ಸಾಂಪಲ್ ಆಗಿದೆ. ಇನ್ನು ದ್ರವ ವಸ್ತುಗೆ ಎಕ್ಸಾಂಪಲ್ ಅಂದ್ರೆ ಯಾವ ಥರ ಹೇಳ್ಬೋದು? ಎಲ್ಲರೂ ಮಳೆಗಾಲದಲ್ಲಿ ಮಿಂಚಿನ ಸೌಂಡ್ ಕೇಳಿರ್ತೀರಲ್ಲ. ಸೊ ಫಸ್ಟ್ ಮಿಂಚು ಬರುತ್ತೆ, ಗುಡುಗು ಬರುತ್ತಾ? ಮಿಂಚು ಬರುತ್ತಾ? ಮಿಂಚು ಫಸ್ಟ್ ಯಾಕೆ ಬರುತ್ತೆ? ಸೊ ಮಿಂಚು ಅನ್ನೋದೇನು, ಬೆಳಕಿನ ವೇಗನ. ಶಬ್ದದ ವೇಗಕ್ಕಿಂತ ಏನಾಗಿದೆ, ಬೆಳಕಿನ ವೇಗ ಹೆಚ್ಚಿಗೆ ಆಗುತ್ತೆ. ಸಾರಿ, ಮತ್ತು ದ್ರವ ಮಾಧ್ಯಮ ಅಂದೆಲ್ಲ, ಇದು ಗಾಳಿ ಮಾಧ್ಯಮ ಆಗ್ತದೆ. ಸೊ ಮಳೆಗಾಲದಲ್ಲಿ ಈಗ ನಾವು ಗಾಳಿದೊಳಗೆ ನಮ್ಗೆ ಹುಡುಗಿನ ಸೌಂಡ್ ಕೇಳಿಸುತ್ತಾ? ಸೊ ಆ ಥರ ಅಂದ್ರೆ ಏನಾಗುತ್ತೆ, ನಮಗೆ ಶಬ್ದದ ವೇಗ ಇಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಕಂಪೇರಿಟಿವ್ ಘನ ವಸ್ತು ಕಂಪೇರ್ ಮಾಡಿದರೆ ಗಾಳಿದೊಳಗೆ ಏನಾಗಿರುತ್ತೆ, ಶಬ್ದದ ವೇಗ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ನಮ್ಗೆ ಮಿಂಚಾದ್ಮೇಲೆ ಗುಡುಗು ಕೇಳಿ ಬರ್ತದೆ.
ಇನ್ನು ದ್ರವ ವಸ್ತುವಿಗೆ ಉದಾಹರಣೆ ಅಂದ್ರೆ ದ್ರವ ಮಾಧ್ಯಮದ ಮೂಲಕ ಶಬ್ದ ಹೇಗೆ ಪ್ರಸಾರ ಆಗ್ತದೆ ಒಂದು ಎಕ್ಸಾಂಪಲ್ ತೋರಿಸಿ. ಸೊ ಇದೇನಿದು ಒಂದು ಗ್ಲಾಸ, ದ್ರವ, ದ್ರವ ಅಂದ್ರೆ ನೀರು. ಸೊ ನೀರು ಹಾಕ್ತಾ ಈಗ ಸೊ ನಾನು ನೀರನ್ನ ಹಾಕಿದ್ನ. ಇದೇನಿದು ಗಂಟೆ. ಸೊ ಈಗೂ ಶಬ್ದ ಕೇಳ್ತಾ ಇದೆಯಾ ಅಂದ್ರೆ ಗಾಳಿಯ ಮಾಧ್ಯಮದ ಮೂಲಕ ಶಬ್ದ ಕೇಳ್ತಾ ಇದೆ. ಇವಾಗ ಏನ್ ಹಾಕಿದ್ದೇನೆ ನಾನು ಇದ್ರೊಳಗೆ ದ್ರವವನ್ನ ಹಾಕಿದ್ದೇನೆ ಅಂದ್ರೆ ದ್ರವ ಅಂದ್ರೆ ನೀರು. ಸೊ ಇವಾಗ ಕೇಳಿ ಶಬ್ದ ಕೇಳಿಸುತ್ತಾ ಕೇಳ್ತಾ ಇದೆಯಲ್ಲ. ಸೊ ಏನಾಗ್ತಾ ಇದೆ ಇಲ್ಲಿ ಶಬ್ದ ದ್ರವ ಮಾಧ್ಯಮದಲ್ಲಿಯೂ ಕೂಡ ಪ್ರಸರಿಸ್ತದೆ. ಸೊ ಶಬ್ದವು ಪ್ರಸರಣೆ ಆಗ್ಬೇಕಂದ್ರೆ ಅಲ್ಲಿ ಏನಿರುತ್ತೆ ಮಾಧ್ಯಮದ ಅವಶ್ಯಕತೆ ತುಂಬಾ ಇದೆ. ಅದು ಘನರ ಆಗಿರ್ಬೋದು, ದ್ರವರ ಆಗಿರ್ಬೋದು ಅಥವಾ ಅನಿಲ ಆದ್ರೂ ಆಗಿರ್ಬೋದು. ಸೊ ಯಾವ ತರ ಇರುತ್ತೆ ವಿವಿಧ ಮಾಧ್ಯಮಗಳಲ್ಲಿ ಶಬ್ದದ ವೇಗ ಹೇಗಿರುತ್ತದೆ ಅಂತ. ಸೊ ದ್ರವ್ಯದ ಸ್ಥಿತಿಗಳು ಯಾವ್ಯಾವ್ರಿ? ಘನ, ದ್ರವ, ದ್ರವ, ಅನಿಲ. ಸೊ ಸ್ಟೀಲ್ ಅನ್ನೋದು ಎದ್ರೊಳಗೆ ಬರುತ್ತಾ? ಸ್ಟೀಲ್ ಅನ್ನೋ ಎಕ್ಸಾಂಪಲ್ ಈಗ ನಾವು ಚಮಚೆನ ದ್ರವ. ಕೆಳಕ್ಕೆ ಘನ. ಘನ. ಸೊ ಇಲ್ಲಿ ಏನಾಗಿರುತ್ತೆ ನಮ್ದು ಶಬ್ದದ ವೇಗ. ಸೊ ಎಷ್ಟಿರುತ್ತೆ ಶಬ್ದದ ವೇಗ? 6000 ಮೀಟರ್ ಪರ್ ಸೆಕೆಂಡ್. ಸೊ 1 ಸೆಕೆಂಡಿಗೆ 6000 ಮೀಟರ್ನಷ್ಟು ಶಬ್ದದ ವೇಗ ಇರ್ತದೆ. ಸೊ ದ್ರವ, ದ್ರವ ಅಂದ್ರೆ ಏನು ತಗೊಂಡಿದ್ವಿ ನಾವು? ನೀರ. ಸೊ ನೀರೊಳಗೆ ಎಷ್ಟಿರುತ್ತದೆ? 1500 ಮೀಟರ್ ಪರ್ ಸೆಕೆಂಡ್. ಸೊ ಅನಿಲ, ಅನಿಲ ಅಂದ್ರೆ ಗಾಳಿ ಆಗಿರ್ಬೋದು. ಸೊ ಗಾಳಿಯೊಳಗೆ ಎಷ್ಟಿರುತ್ತೆ? 350 ಮೀಟರ್ ಪರ್ ಸೆಕೆಂಡ್. ಸೊ ಯಾವುದೊಳಗೆ ಹೆಚ್ಚಿಗೆ ಇದೆ ಶಬ್ದದ ವೇಗ? ಯಾವ ಮಾಧ್ಯಮದಲ್ಲಿ ಹೆಚ್ಚಿಗೆ ಇದೆ? ಘನ ಮಾಧ್ಯಮನ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ಇಂದು ನಾವು ಶಬ್ದ ಮತ್ತು ಶಬ್ದವು ಯಾವ